ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ನಗು ದೇವರು ಮನುಷ್ಯನಿಗೆ ನೀಡಿದ ಅತ್ಯಮೂಲ್ಯ ವರ. ಇದು ಯಾವುದೇ ಹಣ ಕೊಟ್ಟು ಖರೀದಿಸಲಾಗದ, ಆದರೆ ಹಂಚಿದಷ್ಟು ಹೆಚ್ಚಾಗುವ ಸಂಪತ್ತು. ಇದು ಪ್ರಕೃತಿಯೇ ನಮಗೆ ನೀಡಿದ ಅತ್ಯುತ್ತಮ ಔಷಧವೂ ಹೌದು. ಅನೇಕ ವೈದ್ಯಕೀಯ ಅಧ್ಯಯನಗಳು ಸಹ ನಗುವಿನ ಬಹುಮುಖ ಉಪಯೋಗಗಳನ್ನು ಸಾಬೀತುಪಡಿಸಿವೆ. ನಗುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ಹೃದಯದ ಮತ್ತು ಶ್ವಾಸಕೋಶದ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ದೇಹದಾದ್ಯಂತ ರಕ್ತ ಸಂಚಾರ ಸುಗಮವಾಗುತ್ತದೆ, ರೋಗ ನಿರೋಧಕ ಶಕ್ತಿಯ ಹೆಚ್ಚಳವಾಗುತ್ತದೆ. ಪ್ರಮುಖವಾಗಿ ಮನಸ್ಸಿಗೆ ಖುಷಿ ನೀಡುವ ಎಂಡಾರ್ಫಿನ್ ಹಾರ್ಮೋನ್ ಪ್ರಮಾಣ ಅಧಿಕವಾಗುತ್ತದೆ. ಇತ್ಯಾದಿಯಾಗಿ ಅಧ್ಯಯನಗಳಿಂದ ಇವೆಲ್ಲವೂ ಪರಿಗಣಿತವಾದ ಅಂಶಗಳು. ನಗುವಿನ ಮತ್ತೊಂದು ಮಹತ್ವದ ಲಾಭವೆಂದರೆ ಅದು ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ನಗು ಇರುವ ಮುಖ ಎಲ್ಲರನ್ನೂ ಆಕರ್ಷಿಸುತ್ತದೆ ಮತ್ತು ಸಹಜ ನಗು ಇರುವಾತ ಎಲ್ಲರಿಗೂ ಮಾನ್ಯನಾಗುತ್ತಾನೆ. ಆದರೆ ದುರ್ದೈವದ ಸಂಗತಿ ಎಂದರೆ ಇಂದಿನ ಯಾಂತ್ರಿಕ ಜೀವನದಲ್ಲಿ ನಾವು ನಗುವುದನ್ನೇ ಮರೆಯುತ್ತಿದ್ದೇವೆ. ಮಕ್ಕಳಿಂದ ವೃದ್ಧರವರೆಗೂ ಒತ್ತಡವೇ ಎಲ್ಲರ ನಿತ್ಯದ ಬದುಕಿನಲ್ಲಿ ಬಹುಪಾಲು ಆಕ್ರಮಿಸಿದಾಗ ನಗು ಮರೆಯಾಗುತ್ತಿದೆ. ಕನಿಷ್ಠ ದಿನದಲ್ಲಿ 10 ನಿಮಿಷವಾದರೂ ನಗಲು ಪ್ರಯತ್ನಿಸಿ, ಇಲ್ಲವಾದರೆ ಅನಾರೋಗ್ಯ ತಪ್ಪಿದ್ದಲ್ಲವೆಂದು ತಜ್ಞರು ಎಚ್ಚರಿಸುತ್ತಾರೆ. ಆದರೆ ಯಾರಿಗೂ ಇದರತ್ತ ಗಮನವಿಲ್ಲ. ಜೊತೆಗೆ ಇಂದು ನಗುವ ಸಂದರ್ಭಗಳು ಕಡಿಮೆಯಾಗುತ್ತಿವೆ. ಸದಭಿರುಚಿಯ ಹಾಸ್ಯ ದೃಶ್ಯಗಳು ವಿರಳವಾಗುತ್ತಿವೆ. ನಗುವ ಮನೋಸ್ಥಿತಿಯಂತೂ ಮೊದಲೇ ಇಲ್ಲ. ಇಂದು ಹಾಸ್ಯ ಯೋಗ ಎನ್ನುವುದೊಂದು ವ್ಯಾಪಕವಾಗಿ ಪ್ರಚಲಿತವಾಗುತ್ತಿದೆ. ಇಲ್ಲಿ ಉಸಿರಾಟದಲ್ಲಿ ಬೆರೆತ ನಗು ಕೃತಕವಾಗಿರುತ್ತದೆ. ಆದರೆ ಈ ನಗು ಕೃತಕವಾದರೂ ಸಹಜ ನಗುವಿನಷ್ಟೇ ಲಾಭದಾಯಕವೆಂದು ಅಧ್ಯಯನಗಳು ಹೇಳಿರುವುದು ನಿಜಕ್ಕೂ ಸ್ವಾಗತಾರ್ಹ. ಮನೆಯಲ್ಲಿ ಎಲ್ಲರೂ ಸೇರಿ ಅಥವಾ ಗುಂಪುಗಳಲ್ಲಾದರೂ ಸರಿ 10 ನಿಮಿಷವಾದರೂ ಮನಸಾರೆ ನಗುವುದನ್ನು ರೂಢಿಸಿಕೊಂಡರೆ ಖಂಡಿತ ಎಲ್ಲರೂ ಆರೋಗ್ಯಭರಿತರಾಗುತ್ತೇವೆ. ನಕ್ಕವನು ಬಾಳುತ್ತಾನೆ, ನಗದವನು ಬಳಲುತ್ತಾನೆ ಎಂದು ಹಾಸ್ಯ ತಜ್ಞರೊಬ್ಬರು ಚೆನ್ನಾಗಿ ಹೇಳಿದ್ದಾರೆ. ಹೌದು, ನಾವು ಬಳಲುವುದು ಬೇಡ, ಒಂದಿಷ್ಟಾದರೂ ನಕ್ಕು ಚೆನ್ನಾಗಿ ಬಾಳೋಣ.